ಸಾಲಾಗಿದೆ. ಊರ ಬೇರೋದ್ರಿಂದ ಎಲ್ಲ ಕಡೆ ಓಡಾಡ್ತಿದ್ದಾರೆ. ಅಡುಗೆ ಮಾಡಿ ಹೋಗ್ತಾರೆ. ಸೊ ಟೈಮ್ ಇವಾಗ ಕರೆಕ್ಟಾಗಿ 3:30, 3:33. ಸೊ ದಾವಣಗೆರೆ ಸುತ್ತಮುತ್ತ ಊರ ಬೈರೋದ್ರಿಂದ ಇವತ್ತೇ ತುಂಬ ಜನ ಬರೋದು ಮಟನ್ ಊಟ ಅಂತ. ಸೊ ಎಲ್ಲ ಕಡೆ ಫುಲ್ ಮರಿ ಓಡ್ ನೇದಾಕ್ಬಿಟ್ಟವ್ರೆ. ಅಲ್ಲಿಂದ ಬರ್ತಾ ನೋಡ್ಕೊ ಬಂದೆ. ಈಗ ನಾವು ಮಟನ್ ತರಕ್ಕೆ ಹೋಗ್ತಾ ಇರೋದು. ಮಟನ್ ತರಕ್ಕೆ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಮಾಗಡಿಗೆ. ಇಲ್ಲೆಲ್ಲ 800 ರೂಪಾಯಿ, 830, 840, 850ವರೆಗೂ ಇದೆ. ನಮ್ಗೆ ತುಂಬ ಕಮ್ಮಿ ಸಿಗ್ತಿದೆ ಅಂತ ನಾವು ಅಲ್ಲಿ ಹೋಗ್ತಿದ್ದೀವಿ. ಹೋಗೋಣ. ಸೊ ನನಗೆ ಟಾಸ್ಕ್ ಏನು ಅಂತಂದರೆ ಕಾರ್ ತೆಗೆಯೋದಲ್ಲ. ಕಾರ್ ತೆಗೆದ್ಮೇಲೆ ಈ ಗೇಟ್ ಹಾಕೋದು. ಟೈಮ್ 4 ಗಂಟೆ, 4:15 ಅನ್ಸುತ್ತೆ. ಸೊ ಈಗಲೇ ಜನಗಳು ಬರ್ತಾ ಇದ್ದಾರೆ, ತುಂಬ ಜನ ಬರ್ತಾ ಇದ್ದಾರೆ ಮಟನ್ ತಗೊಂಡು ಹೋಗೋಕ್ಕೆ. ಇನ್ನು ಟೈಮ್ ಹೋಗ್ತಾ ಬೇಸ್ ಜನ ಹೋಗಿದ್ದಾರೆ. ಪಾತ್ರೆ ಬಕೆಟ್ ತಗೊಂಡು ಬರ್ತಾವ್ರೆ ತುಂಬ್ಕೊಂಡು ಹೋಗೋಕ್ಕೆ. ತಮಾಷೆನೇ ಅಲ್ಲ, ಬೆಳಗಿನ ಜಾವ ಬಂದು ಇಷ್ಟೊಂದು ಜನ ಎಲ್ಲ ಬೇರೆ ಊರಿಂದ ಬಂದು ಅದು ಮಾಗಡಿವರೆಗೂ ಬಂದು ಮಟನ್ ತಗೊಂಡು ಹೋಗ್ತಿದ್ದಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ಬೇರೆ ಕಡೆ ಪ್ರೈಸಲ್ಲಿ ಎಷ್ಟು ಜಾಸ್ತಿ ಇದೆ, ಇಲ್ಲಿ ಎಷ್ಟು ಕಮ್ಮಿ ಇದೆ ಅಂತ. ಸುಮ್ಮನೆ ಹಂಗೆ ಒಂದು ಸರಿ ಕಣ್ಣು ಹಾಕ್ಸಿ ನಿಮ್ಗೆ ತೋರಿಸ್ತೀನಿ ಎಷ್ಟು ಕಡೆ ಹೊಡಿತಿದ್ದಾರೆ, ಎಷ್ಟು ಜನ ಬರ್ತಿದ್ದಾರೆ ಅಂತ. ಇಲ್ಲೊಂದು ಕಡೆ ಹೊಡಿತಾವ್ರೆ, ಇಲ್ಲಂತೂ ಹೊಡೆದವ್ರು ನೇತಾಕ್ಬಿಟ್ಟವ್ರೆ, ಅಲ್ಲಿ ಮಾರ್ತಾವ್ರೆ. ಆಗಲೇ ಹೇಳ್ದಂಗೆ ಎಲ್ಲ ಕಡೆ 800 ರೂಪಾಯಿ kg ಅಂತಂದರೆ ಇಲ್ಲಿ 600 ರೂಪಾಯಿ kg. 1 kgಗೆ 200 ರೂಪಾಯಿ ಉಳಿತಾಯ ಆಯಿತು. ನೀವೇ ಲೆಕ್ಕ ಹಾಕಿ, 1 kgಗೆ 200 ರೂಪಾಯಿ ಉಳಿತಾಯ ಆಯಿತು ಅಂತಂದರೆ ನಿಮಗೆ ಗೊತ್ತಿರೋದೆ ಊರಬ್ಬ ಮಾಡಬೇಕಾಗಲ್ಲ ಎಷ್ಟೆಷ್ಟು kg ಬೇಕಾಗತ್ತೆ ಅಂತ. ಸೊ ನಾವೆಲ್ಲ ಬೆಳಿಗ್ಗೆ ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಹಸಿಮೆಣ್ಸಿನ್ಕಾಯಿ ಬೇಕು ಅಂದರೆ ಅಂಗಡಿಗೆ ಹೋಗ್ತೀವಲ್ಲ. ಸೊ ಅಂಗಡಿ ಒಳಗೆ ಬರ್ತಾರೆ, ತೋರಿಸ್ತೀನಿ ಬನ್ನಿ. ಮಟನ್ ತೊಗೊಂಡು ನಾನು ಇವಾಗ ಚಿಕನ್ ತೊಗೊಂಡು ಸೀದಾ ಮಾರ್ಕೆಟಿಗೆ ಬಂದಿದ್ದೀನಿ. ಸೊ ಮಾರ್ಕೆಟಲ್ಲಿ ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಬೆಳೆದಲ್ಲೇ ಬೇಕು. ಸೊ ಅದನ್ನು ತೊಗೊಂಡು ಇವಾಗ ಸೀದಾ ಮನೆಗೆ. ಬೆಳಗ್ಗೆ ಟೀ ತೊಗೊಂಡೆ ಕುಡಿಯೋ ಅಂತ ಆಸೆ ಪಟ್ಬಿಟ್ಟು ಫುಲ್ ನೀರು ಏನೂ ಮಾಡೋಕ್ಕಾಗಲ್ಲ, ಕುಡಿಲೇಬೇಕು, ಇಲ್ಲ 10 ರೂಪಾಯಿ ವೇಸ್ಟ್ ಆಗಿಬಿಡುತ್ತೆ. ಮಾಗಡಿ ಮಾರ್ಕೆಟಲ್ಲೂ ಆಯಿತು ಶಾಪಿಂಗು. ಸೊ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಬೇರೆ ಊರಿಂದಲೂ ದೇವ್ರು ಬರುತ್ತೆ. ದೇವ್ರು ಬಂದು ಈ ಊರ ಹತ್ರ 2 ಒಂದಾಗ್ತದೆ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು. ಉಳ್ಳಾಯ ನಿನ್ನ ನಿಲತಡೆಗೆ ಇದಳೊಂದ ಮಾಯ ಸನ್ನಿಧಿಗೆ ಏನು ಸಕ್ಕದ ಡ್ಯಾನ್ಸ್ ಮಾಡಿಸಿದಾರಲ್ಲ ನೋಡೋಕ್ಕೆ ಫ್ರೆಂಡ್ಸ್ ಆಗುತ್ತೆ. ಮಾರಮ್ಮ ದೇವಸ್ಥಾನ ಮುಂದೆಗಡೆ ಕರ್ನಾಟಕದ ಬಾವುಟ ರಾರಾಜಿಸ್ತಾ ಇದೆ ನೋಡಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಇಲ್ಲಾಂದರೆ ತಪ್ಪದೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಇದನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.